ನಾಳೆ ಇದೇ ರಾಘವಣ್ಣಿಗೇರಿ ಯಾವ್ದಾದ್ರು ಒಂದು ಜಾಗದಲ್ಲಿ ಒಬ್ಬ ಮೌಲಾನ ಇವತ್ತು ಶವಗಳನ್ನು ಹುಟ್ಟಿದ್ದಾನ, ಇವತ್ತು ಅದ್ರ ಮೇಲೆ ಮಸೀದಿ ಆಗ್ಯದ ಅಂದ್ರೆ ನೀವು ಇವತ್ತಿಂತ ಮಸೀದಿ ತಂದು ಚೆಕ್ ಮಾಡ್ತೀರೇನು? ಇದು ದೇಶದ ಜನತೆಗೆ ಮುಖ್ಯಮಂತ್ರಿಗಳು ಆದ್ರೆ ನಾಳೆ ಒಂದು ಮಸೀದಿ ಚರ್ಚ್ ಕೆಳಗಡೆ ಅಂತ ಹೇಳ್ತೀನಿ, ಅದನ್ನು ತನಿಖೆ ಮಾಡುವಂತ ತಾಕತ್ತಿದೆಯಾ ಸಿದ್ದರಾಮಯ್ಯನವರೇ? ಉತ್ತರ ಕೊಡಬೇಕು. ಮಂಜುನಾಥನ ಭಕ್ತಾದಿಗಳು ಇವತ್ತಿಲ್ಲಿ ಬಂದಿದ್ದಾರೆ. ವೀರೇಂದ್ರ ಹೆಗಡೆ ಅವ್ರಿಗೋಸ್ಕರ ಬಂದಿದ್ದಾರೆ, ಮಂಜುನಾಥನ ಧರ್ಮಸ್ಥಳಕ್ಕೋಸ್ಕರ ಬಂದಿದ್ದಾರೆ. ಹೂ ಇಸ್ ಗಿರೀಶ್ ಮಟ್ಟಣ್ಣವರ್? गिरीश मट्टण्णवर कौन है भाई? जो विधानसभा में जहाँ पर शासक रहते हैं वहाँ पर बॉम्ब रखा था, वो गिरीश मट्टण्णवर है. उसके बाद आप सुन रहे हैं. ನಾನು ಹೇಳ್ತೀನಿ 13 ಕಡೆ ಜಾಗ ತೋರಿಸಿದ್ದಲ್ರಿ ಅವ ಅನಾಮಿಕ ಯೂಟ್ಯೂಬರ್ ಮಾತು ಕೇಳ್ಕೊಂಡು ಎಲ್ಲಾದ್ರೂ ಒಂದ್ ಕಡೆ ಸಿಗ್ತಾ? ಮಾನ್ಯ SIT ಅಧಿಕಾರಿಗಳು ಹೇಳಬೇಕು, ಮುಖ್ಯಮಂತ್ರಿಗಳು ಹೇಳಬೇಕು, ಗೃಹ ಸಚಿವರು ಹೇಳಬೇಕು. ನಾನು ಆಗ್ರಹ ಮಾಡ್ತೀನಿ, ಆ ಯೂಟ್ಯೂಬರ್ ಹಿಂದೆ ಯಾರಿದ್ದಾರೆ ಕಾಣದ ಕೈಗಳು ಯಾವ ಇವ್ರದೆಲ್ಲ ಬ್ಯಾಂಕ್ ಅಕೌಂಟ್ ಚೆಕ್ ಆಗ್ಬೇಕು. ಆ ದರ್ಗಾ ಬಗ್ಗೆ ಹೇಳಿಲ್ಲ ಬ್ರದರ್. ನಾನು ಇವತ್ತು ಒಂದು ಅಪಾದನೆ ಮಾಡಿದಂದ್ರೆ ಕ್ವಶನ್ ಮಾರ್ಕ್ ಮಾಡಿದೆ. ನಾನು ಹೇಳಿಲ್ಲ ಇಲ್ಲ ಅದಂತೇಳಿ ನಾಳೆ ಯಾವನೋ ಒಬ್ಬ ಬಂದು ಮೂರ್ಖ ಇವತ್ತು ಅನಾಮಿಕ್ ಹೆಂಗೆ ಹೇಳಲ್ಲ ಇದ್ರ ಕೆಳಗದ ಅಂತೇಳಿ ಒಂದು ಜಾಗದ ಕಟ್ಟಾರ ಅಲ್ಲಿ ಮಸೀದಿ ಆಗ್ಯದ ಹೇಳದಂದ್ರು ನೀವು ತನಿಖೆ ಮಾಡ್ತೀರೇನು? ಇಂಥ ಮಷೀನ್ ತಂದು ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ತಂದು ನೀವು ತನಿಖೆ ಮಾಡ್ತೀರೇನು? ಇವತ್ತು ಏನು ಕರ್ನಾಟಕದಲ್ಲಿ ನಡೆಯುತ್ತಿರುವಂತ ಘಟನೆ ಕೇವಲ ಮಂಜುನಾಥ ಸ್ವಾಮಿಯ ಭಕ್ತರಿಗೆ ಮಾತ್ರ ಅಲ್ಲ, ಸಮಸ್ತ ರಾಷ್ಟ್ರ ಭಕ್ತರಿಗೆ ಒಂದು ಆಘಾತ ಮತ್ತು ನೋವನ್ನ ಸಂಗತಿಯಾಗಿದೆ. ನಾನು ಕರ್ನಾಟಕದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ವಾಟ್ ಈಸ್ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್? ಮಾನ್ಯ ಮುಖ್ಯಮಂತ್ರಿಗಳೇ, ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಅಂತ ತರಿಸಿರಲ್ಲ, ಇದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇವತ್ತು ಬಂದದ್ದು. ಇದನ್ನ ಕೇವಲ ಹಿಂದೂಗಳು ಜೈನರ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡುವಗೋಸ್ಕರ ಇವತ್ತು ಕೋಟ್ಯಾಂತರ ಭಕ್ತರನ್ನು ಇವತ್ತು ನೋವಿನಲ್ಲಿ ತಳ್ಳಿದ್ದೀರಿ. ನಾನು ಯಾವುದೇ ತನಿಖೆಯ ವಿರೋಧಿ ಅಲ್ಲ. ಇಲ್ಲಿ ಸೇರಿದಂತ ಸಮಸ್ತ ಹಿಂದೂಗಳು ಯಾವುದೇ ತನಿಖೆಗೆ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ಆದ್ರೆ ನಾನು ನಿಮಗೆ ಸಮಸ್ತ ರಾಷ್ಟ್ರ ಭಕ್ತರ ಪರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನಾಳೆ ಇದೇ ರಾಘವಣ್ಣಿಗೇರಿ ಯಾವ್ದಾದ್ರು ಒಂದು ಜಾಗದಲ್ಲಿ ಒಬ್ಬ ಮೌಲಾನ ಇವತ್ತು ಶವಗಳನ್ನು ಹುಟ್ಟಿದ್ದಾನ, ಇವತ್ತು ಅದ್ರ ಮೇಲೆ ಮಸೀದಿ ಆಗ್ಯದ ಅಂದ್ರೆ ನೀವು ಇವತ್ತಿಂತ ಮಸೀದಿ ತಂದು ಚೆಕ್ ಮಾಡ್ತೀರೇನು? ಇದು ದೇಶದ ಜನತೆಗೆ ಮುಖ್ಯಮಂತ್ರಿಗಳು ನಾಳೆ ಯಾವೊಬ್ಬ ತಲ್ತಿರ್ಗ್ ಬಿಡ್ತಾನ, ಯಾರೋ ಸಮೀರ್ ಅನ್ನೋ ಒಬ್ಬ ಯೂಟ್ಯೂಬರ್, ಇಲ್ಲಿ ನಾನು ಹಿಂದೂ ಮುಸ್ಲಿಂ ಮಧ್ಯದಲ್ಲಿ ತರ್ಲಿಕ್ಕೆ ಹೋಗಂಗಿಲ್ಲ. ನಾಳೆ ಯಾವ ಒಬ್ಬ ಬರ್ತಾನೆ ಮಸೀದಿ ಹೆಣ ಅದ ಅಂತ ಹೇಳ್ತಾನ, ನಾಳೆ ಇನ್ನೊಬ್ಬ ಬರ್ತಾನೆ ಚರ್ಚ್ ಕೆಳಗದ ಹೇಳ್ತಾನ. ಅದನ್ನ ಪ್ರಶ್ನೆ ಆಗಿದೆ. ಇದು ಮಂಜುನಾಥನ ಭಕ್ತಿಗೆ ಅತೀವ ನೋವಾಗಿದೆ. ನಾನು ಭಕ್ತರ ಪರವಾಗಿ ಸಂಪೂರ್ಣಗೊಳಿಸ ಏನ 3 ಪಾಯಿಂಟ್ಗಳನ್ನು ತೋರಿಸಿದ ಅವನು ಮುಖವನ್ನು ನೀವು ಮುಚ್ಚಿಟ್ಟಿದ್ದೀರಿ. ಅವ್ರ ಹಿಂದಿರುವವರು ಯಾರು? 13 ಪಾಯಿಂಟ್ ಶೋಧನೆ ಮಾಡಿದ್ರು ಕೂಡ ಒಂದೇ ಒಂದು ಅಸ್ಥಿ ಪಂಜರ ದೊರಕಿಲ್ಲ ಅನ್ನೋ ಮಾಧ್ಯಮಗಳಿಂದ ನಮಗೆ ತಿಳಿದು ಬರ್ತಾ ಇದೆ. ಹಾಗಿದ್ರೆ ಇನ್ನೂ ಎಷ್ಟು ವರ್ಷದವರೆಗೆ ಇದೇ ರೀತಿಯ ಈ ನಾಟಕ ನಡೀತದೆ ಅನ್ನೋದ್ರ ಬಗ್ಗೆ ಇವತ್ತು ದೇಶದ ಜನತೆ ಕೇಳ್ತಾ ಇದೆ. ಎಷ್ಟು ದಿನ ಈ ರೀತಿಯ ನಾಟಕ ಮಾಡ್ತೀರಿ? ಹಿಂದೂಗಳ ಭಾವನೆಯೊಂದಿಗೆ ಮಾಡ್ತೀರಿ ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಅದಕ್ಕೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೇವಲ ಇದನ್ನು NIA CBI ಇಲ್ಲ, ಆದ್ರೆ ನಾಳೆ ಒಂದು ಮಸೀದಿ ಚರ್ಚ್ ಕೆಳಗಡೆ ಅಂತ ಹೇಳ್ತೀನಿ, ಅದನ್ನು ತನಿಖೆ ಮಾಡುವಂತ ತಾಕತ್ತಿದೆಯಾ ಸಿದ್ದರಾಮಯ್ಯನವರೇ? ಉತ್ತರ ಕೊಡಬೇಕು. ಇವತ್ತು ಇಲ್ಲಿ ಸೇರಿದಂತ ಒಂದು ಶ್ರದ್ಧೆಯ ತಾಯಂದಿರು, ಮಹಿಳೆಯರು, ಎಲ್ಲಾ ಭಕ್ತಾದಿಗಳನ್ನು ನೋಡಿದ್ರೆ ಗೊತ್ತಾಗ್ತದೆ ನಿಮಗ. ಯಾವುದೇ ಹಣ ಕೊಟ್ಟು ತಗೊಂಬಂದಂತ ಜನ ಅಲ್ಲ ಇದು. ಮಂಜುನಾಥನ ಭಕ್ತಾದಿಗಳು ಇವತ್ತಿಲ್ಲಿ ಬಂದಿದ್ದಾರೆ. ವೀರೇಂದ್ರ ಹೆಗಡೆ ಅವ್ರಿಗೋಸ್ಕರ ಬಂದಿದ್ದಾರೆ, ಮಂಜುನಾಥನ ಧರ್ಮಸ್ಥಳಕ್ಕೋಸ್ಕರ ಬಂದಿದ್ದಾರೆ. ಅದನ್ನ ಇವತ್ತು ಅರ್ಥ ಮಾಡ್ಕೋಬೇಕು. ಈ ಕೋಟ್ಯಾಂತರ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಸ್ವಸಹಾಯ ಗುಂಪುಗಳನ್ನು ಮಾಡುವುದರೊಂದಿಗೆ, JLG ಮಾಡುವುದರೊಂದಿಗೆ ವೀರೇಂದ್ರ ಹೆಗಡೆ ಅವರು ಸಾಕಷ್ಟು ಇವತ್ತು ಹಣದ ಸಹಾಯವನ್ನು ಮಾಡಿದ್ದಾರೆ. ಅದನ್ನ ಇವತ್ತು ಆಗಲಾರದೆ ಯಾರು? ಗಿರೀಶ್ ಮಟ್ಟಣ್ಣವರ್. ನಾನು ಕೇಳ್ತೀನಿ ಮಾನ್ಯ ಮುಖ್ಯಮಂತ್ರಿ ಅವರೇ ಹಾಗೂ ಗೃಹ ಸಚಿವರಾದ ಪರಮೇಶ್ವರ್ ಅವರೇ, ಹೂ ಇಸ್ ಗಿರೀಶ್ ಮಟ್ಟಣ್ಣವರ್? गिरीश मट्टण्णवर कौन है भाई? जो विधानसभा में जहाँ पर शासक रहते हैं वहां पर बॉम्ब रखा था, वो गिरीश मट्टण्णवर है. उसके बाद आप सुन रहे हैं ಗಿರೀಶ್ ಮಟ್ಟಣ್ಣವರ ಮಾತುಗಳನ್ನು ಕೇಳ್ತೀರಿ, ಲಕ್ಷಾಂತರ ಕೋಟ್ಯಾಂತರ ಭಕ್ತರ ಮಾತುಗಳನ್ನು ನೀವು ಕೇಳ್ತಾ ಇಲ್ಲ. ಇದನ್ನು ನಾವು ಆಗ್ರಹ ಮಾಡ್ತೀವಿ. ಸಮಸ್ತ ಮಹಿಳಾ ಕುಲದಿಂದ, ಸಮಸ್ತ ಧರ್ಮಾಧಿಕಾರಿಗಳ ಪರವಾಗಿ, ಮಂಜುನಾಥ್ ಧರ್ಮಸ್ಥಳದ ಪರವಾಗಿ ಈ ಹೋರಾಟ ಇಲ್ಲಿಗೆ ನಿಂದ್ರಂಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಇದು ಪ್ರಾರಂಭ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಯೂಟ್ಯೂಬರ್ ಮೇಲೆ ನೀವು ಅವ್ರದ್ದು ಹೇಳಿದ್ದು ಹೇಳಿಕೆ ತಪ್ಪಂತ ನೀವು ಹೇಳಿಗತ್ತೀರಿ.
ಆದ್ರೆ ಅವನ ಮೇಲೆ ಏನ್ರಿ ತನಿಖೆ ಮುಂದೆ ಆಗ್ಬೋದಾ? ನಾನ್ ಹೇಳ್ತೀನಿ 13 ಕಡೆ ಜಾಗ ತೋರಿಸಿದ್ದಲ್ರಿ ಅವ ಅನಾಮಿಕ ಯೂಟ್ಯೂಬರ್ ಮಾತು ಕೇಳ್ಕೊಂಡು ಎಲ್ಲಾದ್ರೂ ಒಂದ್ ಕಡೆ ಸಿಕ್ತಾ? ಮಾನ್ಯ SIT ಅಧಿಕಾರಿಗಳು ಹೇಳ್ಬೇಕು, ಮುಖ್ಯಮಂತ್ರಿಗಳು ಹೇಳ್ಬೇಕು, ಗೃಹ ಸಚಿವರು ಹೇಳ್ಬೇಕು. ನಾನು ಆಗ್ರಹ ಮಾಡ್ತೀನಿ, ಆ ಯೂಟ್ಯೂಬರ್ ಹಿಂದೆ ಯಾರಿದ್ದಾರೆ, ಕಾಣದ ಕೈಗಳು ಯಾವ, ಇವ್ರದೆಲ್ಲಾ ಬ್ಯಾಂಕ್ ಅಕೌಂಟ್ ಚೆಕ್ ಆಗ್ಬೇಕು. ಈ ಅನಾಮಿಕನ ಬ್ಯಾಂಕ್ ಅಕೌಂಟ್ ಚೆಕ್ ಆಗ್ಬೇಕು. ಗಿರೀಶ್ ಮಟ್ಟಣ್ಣವ್ರನ್ನ ಬ್ಯಾಂಕ್ ಅಕೌಂಟ್ ಚೆಕ್ ಆಗ್ಬೇಕು. ಇವ್ರಿಗೆ ಎಲ್ಲಿಂದ ವಿದೇಶದಿಂದ ಫಂಡಿಂಗ್ ಬಂದದ ಅಂತೇಳಿ ನಮಗ್ ಸಂಶಯ ಅದ. ಇದೊಂದು ಜಿಹಾದಿ ದೇಶದ್ರೋಹಿಗಳ ಕೆಲಸ. ಇವತ್ತು ಹಿಂದೂಗಳನ್ನ ಹೊಡೆಯುವಂತ ಕೆಲಸ ಇವತ್ತು ದೇಶದ್ರೋಹಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಸಮಸ್ತ ಹಿಂದೂ ಸಮಾಜ, ಜೈನರು, ಸಿಖ್ರು, ಎಲ್ಲಾ ರಾಷ್ಟ್ರಭಕ್ತರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಒಂದಾಗಿದ್ದಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ದೇಶ ಜನತೆಗೆ ಉತ್ತರ ಕೊಡ್ಬೇಕಂತ ನಿಮ್ಮ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ. ದರ್ಗಾ ಬಗ್ಗೆ ನೀವು ಹೇಳಿದ್ರಿ, ನಾ ದರ್ಗಾ ಬಗ್ಗೆ ಹೇಳಿಲ್ಲ ಬ್ರದರ್. ಸುದ್ದಿ ಬಗ್ಗೆ ನಾನು ಇವತ್ತು ಒಂದು ಅಪಾದನೆ ಮಾಡಿದಂದ್ರೆ ಕ್ವಶನ್ ಮಾರ್ಕ್ ಮಾಡಿದೆ. ನಾನು ಹೇಳಿಲ್ಲ ಇಲ್ಲ ಅದ ಅಂತೇಳಿ. ನಾಳೆ ಯಾವನೋ ಒಬ್ಬ ಬಂದು ಮೂರ್ಖ ಇವತ್ತು ಅನಾಮಿಕ್ ಹೆಂಗ್ ಹೇಳಲ್ಲ ಇದ್ರ ಕೆಳಗದ ಅಂತೇಳಿ ಒಂದು ಜಾಗದಾಗ ಕಟ್ಟಾರ, ಅಲ್ಲಿ ಮಸೀದಿ ಆಗ್ಯದ ಅಂತ ಹೇಳದಂದ್ರು ನೀವು ತನಿಖೆ ಮಾಡ್ತೀರೇನು? ಇಂಥ ಮಷೀನ್ ತಂದು ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ತಂದು ನೀವು ತನಿಖೆ ಮಾಡ್ತೀರೇನು? ಇಂಥ ಹುಚ್ಚುಗಳು ಮಾತು ಕೇಳ್ಕೊಂಡು ಮಂದಿರ, ಮಸೀದಿ, ಚರ್ಚ್, ದರ್ಗಾಗಳನ್ನು ಹೊಡೆಯೋದ್ರಾಗ ಏನ್ ಶಾಣೆತನ ಅದ? ಪೊಲೀಸ್ ಇಲಾಖೆ ಇಲ್ವಾ? ಸಾಕಷ್ಟು ಸಕ್ಷಮ್ ಇದೆ ನಮ್ಮ ಪೊಲೀಸ್ ಇಲಾಖೆ. ನಿಮ್ಗೆ ನಂಬಿಕೆ ಅಲ್ವಾ? SIT ಮಾಡಿದಿರಾ, ಮಾಡ್ರಿ, ತನಿಖೆ ಮಾಡ್ರಿ. ಇಷ್ಟಕ್ಕೆ ಸಮಾಧಾನ ಆಗಲಿಲ್ಲ ಅಂದ್ರೆ NIA CBI ಮಾಡ್ರಿ, ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ಇಂತ ತಲೆ ಹಿಡುಕರನ್ನು ಇವತ್ತು ಇವ್ರ ಅಕೌಂಟ್ ಏನು, ಈ ಗಿರೀಶ್ ಮಟ್ಟಣ್ಣವ್ರು ಯಾರು, ಇವ್ ನಿಂದಿರುವಂತ ಕಾಣದ ಕೈಗಳು ಯಾರು, ಇವರೆಲ್ಲ ಅಕೌಂಟ್ ಗಳು ಫ್ರೀಸ್ ಆಗಬೇಕು. ಇವನು ಸಂಬಂಧಿಕರ ಅಕೌಂಟ್ ಕೂಡ ಚೆಕ್ ಆಗ್ಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ. ಭಾರತ್ ಮಾತಾ ಕೀ ಜೈ. ಈಗ ಸಂಬಂಧಿಸಿ ಆಶೀರ್ವಾದ ಮಾಡಿದ್ದಕ್ಕಾಗಿ ನಾವು ಅವರಿಗೆ ಎಲ್ಲ ವಚನ ಬಂಧುಗಳ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಒಂದು